ನಮಸ್ಕಾರ. ಶಿಲ್ಗುರಿಗೆ ಹೋಗ್ತಾ ಇದ್ದೀವಿ. ಮುಕ್ಕಲ್ ಗಾಡಿ ಇದೆ. ಗಾಡಿ ಫುಲ್ಲು ಬಿಸಿಲು ಭಯಂಕರ. ಬಾಡಿ ಎಲ್ಲ ಹಾಕ್ಸೋ ಜ್ಯೂಸ್ ಕುಡ್ದು ಓಡು ಓಡು ಮಗ ಬಿಡ ಇನ್ನು ಕೈಯಲ್ಲಿ ತಿರುಗಿಸೋದು. ದೇವರು ಚಿಲ್ಗೋಡಿಗೆ ಬಂದರೆ ಚಿಲ್ಗೋಡಿ ಎಂಟ್ರೆನ್ಸಲ್ಲಿ ಹಿಂದೆಗಡೆ ಬಂಕ್ ಹತ್ರ ಹಾಕ್ಕೊಂಡಿದ್ದೀವಿ. ನೋ ಎಂಟ್ರಿ ಇದೆ. 9 ಗಂಟೆಗೆ ಓಪನ್. ನೋ ಎಂಟ್ರಿ. 9 ಗಂಟೆ ಇನ್ನು ಅಲ್ಲಿ ಹೋಗಿ ಏನು ಮಾಡೋದು, ಇನ್ನೇ 1.5 ಅವರ್ ಟೈಮ್ ಇತ್ತು. ಅದಕ್ಕೆ ಬೈಪಾಸಲ್ಲೇ ಒಂದು ಇಂಡಿಯನ್ ಬಂಕ್ ಹತ್ರ ಹಾಕ್ಕೊಂಡಿದ್ದೀವಿ. ಒಂದು 1.5 ಅವರ್ ಮಲಗಿ ರೆಸ್ಟ್ ಮಾಡಿ ಆಮೇಲೆ ಹೊರಡ್ತಾ ಇರೋದು ಚಿಲ್ಗೋರಿಗೆ ಹೋಗಿ. ಅಂದ್ರೆ ಇನ್ನೂ ಒಂದು 2 ಅಟ್ಟಿ ಇಳಿಸ್ಕೊಂಡವ್ರೆ ಬಂದಾಗಿಂದ. ಬೆಳಗ್ಗೆ 9 ಗಂಟೆ ಟೈಮು ಇದೆ. ನಾವು ಬಂದಿರೋ ಮಂಡಿ ಇದೆ ನೋಡ್ರಿ. ಎಲ್ಲ ಗಾಡಿಗಳು ಪಕ್ಕ ನಿಲ್ಸ್ಕೊಂಡವ್ರೆ. ಹೋಗಿ ಟಿಫನ್ ಮಾಡ್ಕೊಂಡು ಬಂದು ಖಾಲಿ ಆದರೆ ಸಾಯಂಕಾಲ ಇನ್ನೂ ಎಂಟ್ರಿ ಬಿದ್ದೈತಲ್ಲ, ಸಾಯಂಕಾಲ ಆಗ್ತದೆ ಖಾಲಿ ಆಗೋದು. ಸಾಯಂಕಾಲ ಖಾಲಿ ಮಾಡಿಕೊಂಡು ಇಲ್ಲಿಂದ ಬೇರೆ ಲೊಕೇಶನ್ ಹೋಗೋದು. ಲೋಡಿಂಗ್ ಪಾಯಿಂಟ್ ಎಲ್ಲ ಐತೆ ನೋಡ್ಕೊಂಡು ಅಲ್ಲಿ ಹೋಗಿ ಬಾಗುರ. ಇಲ್ಲಿ ಐತೆ ಊಟಗಳಿದ ಶಿಲ್ಗುರಿ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ ಶಿಲ್ಗುರಿ. ನೋಡಿ ನಮ್ಮ ಟೈಗರ್ ಅಲ್ಲಿ ನಿಂತಿದೆ. ಎಲ್ಲಿ ಕೇಳ ಅದೇನೋ ಇಲ್ಲಿಲ್ಲ. ಡಬ್ಬಾ ತಗೋಗೋಣ. ಎಲ್ಲ ಅದೇ ಕೊಡೋದು. ಫುಡ್ ಸ್ಟ್ರೀಟ್ ಇಲ್ಲಿ ಮಾರ್ಕೆಟಲ್ಲಿ. ನಡಿ ಹೋಗೋಣ. ಹಿಂಗೆ ಹೋಗೋಣ ಸುತ್ತಾಗಂದ ಏನು ಅಂತ ನಡಿ. ಬಿಸಿಲು ಭಯಂಕರ ಬಿಸಿಲು. ಮಾರ್ಕೆಟ್ ಇವೆಲ್ಲ ನೋಡಿ ಬಂದು ಸ್ಟಾಕ್ ಇಟ್ಕೊಂಡು ಮಾರೋದು. ಐಸ್ ತಣ್ಣಗೈತೆ ಗಾಡಿ. ಎ ಸಿ ಗಾಡಿ. ಇದು ಮ್ಯಾಂಗೋ. ಇಲ್ಲಿ ಮಹಾರಾಷ್ಟ್ರ ಗಾಡಿ. ಚಿಲ್ಗುರಿ ದೊಡ್ಡ ಫ್ರೂಟ್ ಮಾರ್ಕೆಟ್ ದೊಡ್ಡದಾಗೈತೆ. ಏನು ಗುರು ಯಾವಾಗ ಬ್ಲೂಟೂತ್ ಹಾಕೊಂಡು ನೀವು ಬಿಡ್ರಿ ಸಾವ್ಕಾರು ಮಂದಿ. ಇದೆಲ್ಲ ಬಾಡಿಗೆ ಕೊಟ್ಟಿದ್ದ ನೋಡ್ರಿ. ಎಲ್ಲ ನಮ್ಮ ಗುರುದು ಗಾಡಿಗಳೆಲ್ಲ ಫುಲ್ ಬಾಡಿಗೆ ಕೊಟ್ಟವ್ರೆ. ಎಷ್ಟು ಬರ್ತದೆ ಗುರು ಬಾಡಿಗೆ ತಿಂಗ್ಳಕ್ಕ? ಒಂದು 10 ಲಕ್ಷ 20 ಲಕ್ಷ ಚಿಕ್ಕದೊಂದು. ಅಷ್ಟೆಲ್ಲ ಬಂದಿಲ್ಲ ನಾನೇ ಅಲ್ಲ, ಚಿಕ್ಕದೊಂದು ಲೈಲ್ಯಾಂಡು ಬುಕ್ ಮಾಡೋಣ ಅಂತ. ಓಕೆ, ಇದು ಕಂಟೈನರು ದುಡ್ಡು ತುಂಬ್ಕೊಂಡು ಹೋಗ. ಫಸ್ಟ್ ಎಳ್ನೀರು ಕುಡಿಯೋಣ. ಎಳ್ನೀರಾ? ಈ ಬಿಸಿ ಆಗೋಗಿರ್ತದ. ದೇವ್ರೋ ಬೆಳಗ್ಗೆ ಎದ್ದಿಲ್ಲ ವೀಡಿಯೋ ಮಾಡೋಕ್ಕೆ. ಎದ್ದಿದ್ದಿದ್ರೆ ನಿಮಗೆ ತೋರಿಸ್ತಾ ಇದ್ದೆ. 4:15ಗೆ ನಮ್ಮ ಕಡೆ 8 ಗಂಟೆ ಇದ್ದಂಗಿತ್ತು ಟೈಮು. ಹಾಂ, ಇವಾಗ ಎಷ್ಟು ಟೈಮು? ಬಿಸಿಲು ಮಧ್ಯಾಹ್ನ ಬಿಸಿಲು ಹೊಡೆದಂಗೆ ಹೊಡಿತಾ ಇತ್ತು. ಕರೆಕ್ಟಾಗಿ 9 ಗಂಟೆ 3 ನಿಮಿಷ ಟೈಮ್. ಇವಾಗ ಫೈನಲಿ ಅನ್ಲೋಡ್ ಮಾಡ್ತಾವ್ರೆ. 10 ಗಂಟೆ 10:15 ಟೈಮು. ಏನು ಎಷ್ಟು ಅನ್ಲೋಡ್ ಮಾಡಿದ್ರು ಸಾಯಂಕಾಲ ಮಾಡಿಬಿಡ್ತಾರೆ ನೋ ಎಂಟ್ರಿ ಮುಗಿಯೋವರೆಗೂ. ನೋಡಿ ಇದು ಸೀಡ್ಲೆಸ್ಗೆ ಕ್ರೇಟ್ ನೋಡಿ ಯಾವ ಥರ ಮಾಡೋರೆ. ಒಂದೊಂದು ಕೆಜಿ 1.5 ಕೆಜಿ ಬರ್ತದೆ ಒಂದೊಂದು ಕ್ರೇಟ್. ಅನ್ಲೋಡ್ ಆಯಿತು. ಬಾಡಿಗೆ ಸಾಯಂಕಾಲ ಕೊಡ್ತೀನಿ ಅಂದರು. ಇನ್ಯಾಕೆ ಸುಮ್ಮನೆ ಕಾಯ್ಕೊಂಡಿರೋದು ಅಂದ್ಬಿಟ್ಟು ಪೊಲೀಸ್ ಪಾಸ್ ಹಾಕ್ಕೊಂಡು ಎಂಟ್ರಿದು ಗುವಾಹಟಿಗೆ ಹೋಗ್ತಾ ಇದ್ದೀರಿ ಲೋಡಿಂಗ್ ಪಾಯಿಂಟ್ಗೆ. ಏನು ಟ್ರಾಫಿಕ್, ಭಯಂಕರ ಟ್ರಾಫಿಕ್ಕು. ಬಾ ಅವಾಗಿಂದ ಒಂದು 20 ನಿಮಿಷದಿಂದ 1 ಕಿಲೋಮೀಟ್ರ್ ಕೂಡ ಬಂದಿಲ್ಲ. ಪನ್ನಿಕುರೆ ಟೋಲು ನೋಡಿ. ನಮ್ಮ ಹುಡುಗ ಮೊನ್ನೆ ಅದೇ ತೋರಿಸಿದ್ನಲ್ಲ, ಮೋಹನ್ ಅಣ್ಣ ಅವ್ರ ತಮ್ಮ
ಇಲ್ಲಿ ಎಮ್ಮೆನ ಇದ್ದದಂಗೆ ಇದಾಗ್ತಾನೆ ಗಾಡಿಗೆ ಹಾಕ್ಬಿಟ್ಟು ರೋಡ್ ಸೈಡಾಗ. ನಮ್ಗೆ ಗೊತ್ತೇ ಇಲ್ಲ ನಾವು ಬಂದಿರೋದು. ಬದ್ಗಿದ್ಬಿಟ್ಟಾರ ಗುರು ತಿರ್ಗಾ. ಮಗ ಏನು ಮಾಡ್ತಾರದ ಸರಿಯಾಗಿ ಗೊರಕಲಿಕ್ತಾ ಇದ್ದಲ್ಲ. ಎದಾಳು ಹೋಗೋಣ ನೋಡಿ. ಘಾಟ್ ಸೆಕ್ಷನಲ್ಲಿ ಇದು ಸ್ಟೇಷನಲ್ಲಿ ನೋಡಿದ್ದೀರ ಟೀ ತೋಟಗಳು. ಇಲ್ಲಿ ಫ್ಲ್ಯಾಟ್ ಸ್ಟೇಷನ್ ಇದು. ಮಾಮೂಲಿ ನೆಲದಲ್ಲೇ ಟೀ ಸೊಪ್ಪು ಬೆಳೆದವ್ರು ಹೆಂಗೆ ನೋಡಿ. ಎಕರೆಗ್ಲಿ ಬೆಳೆದವ್ರೆ ಟೀ ಸೊಪ್ಪು ಈ ಕಡೆ ವೆಸ್ಟ್ ಬೆಂಗಾಲಲ್ಲಿ. ಗುವಾಹಟಿ ರೋಡಲ್ಲಿ ಬೆಳೆದಿರೋದು ನೋಡಿ. ನೀಟಾಗಿ ಬೆಳೆದವ್ರೆ ಇಲ್ಲಿದೆ ರೈಟ್ ಸೈಡ್ ನೋಡಿ. ಇದೆಲ್ಲ ಮರದ ಹತ್ರ ಇರೋದೆಲ್ಲ ಟೀ ಸೊಪ್ಪೆ. ಒಳ್ಳೆ ಲ್ಯಾಂಡ್ ಮಾರ್ಕ್ ಇದು. ಸೆಂಟ್ರಲ್ ನೀರ್ದು ಸುತ್ತ ಟೀ ಸೊಪ್ಪು ಚೆನ್ನಾಗಿ ಮಾಡೋರು ನೋಡಿ. ನಮ್ಮ ಬ್ರೋ ಅನ್ನ ಮಾಡಿದ್ರು ಟೊಮೆಟೊ ಬಾತು. ಇವಾಗ ತಿನ್ನೋಣ ನಿಲ್ಸಿದ್ದೀರಿ. ಮಧ್ಯಾಹ್ನ ಹೊಟ್ಟೆ ಹಸಿತಾಯ್ತು. ನಮ್ಮ ಗುರು ಸರ್ವ್ ಮಾಡ್ತಾರೆ. ಹೆಂಗೆ ಕೂತವ್ರು ನೋಡಿದ್ನು. ಅಮಾಯಕ್ ಮಗು ಪಾಪ. ಟೊಮೆಟೊ ಬಾತು ಘಮ ಘಮ. ನಮ್ಮ ಕಡೆ ಅನ್ನ ನೋಡಿದ್ರೆ ಖುಷಿ ಆಗ್ತದೆ ಒಂಥರ. ಹೆಂಗುರ ಹೆಂಗೈತೆ ಸಮ್ಮಗದೆ ಗುರು. ಅಲ್ಟಿ ಈರುಳ್ಳಿ ಒಂದು ಕಟ್ ಮಾಡಿ. ದೇವರು ಹಸಿಮರ ರೋಡು ನೋಡಿ. ಶಿಲ್ಗಿರಿ ಬಿಟ್ಟ ಮೇಲೆ ಹಸಿಮರ ರೋಡಲ್ಲಿ ಹಸಿ ಮರ ಅಂತ ಹೆಸರು ತಕ್ಕಂಗೆ ಹಸಿಯಾಗಿ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ. ಏನೈತೆ ಗೊತ್ತಾ ಕ್ಲೈಮೇಟು. ತಣ್ಣಗೆ ಸೂಪರ್ ಆಗಿದೆ ಕ್ಲೈಮೇಟ್ ಇಲ್ಲಿ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬರೋ ಚಾನ್ಸಸ್ ಇದೆ 99.9%. ನೋಡಬೇಕು ಮಳೆ ಬರುತ್ತೆ. ನಾವು ಗುವಾಹಟಿ ಹೋಗೋ ಅಷ್ಟರಲ್ಲಿ ಬರ್ಬೋದು. ಗುವಾಹಟಿ ರೋಡಲ್ಲಿ ಒಳ್ಳೊಳ್ಳೆ ವ್ಯೂಸ್ ಬರ್ತದೆ. ಬಟ್ ನಾವು ಹೋಗೋ ಟೈಮ್ ನೈಟ್ ಆಗೋಗ್ತದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ವೀಡಿಯೋ ಮಾಡ್ಬೋದಾಗಿತ್ತು. ಇನ್ನು ನಾಳೆ ರಿಟರ್ನ್ ಲೋಡ್ ಮಾಡ್ಕೊಂಡು ಬರುವಾಗ ಏನಾದರೂ ಬೆಳಕಿದ್ರೆ ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ. ಇವತ್ತಲ್ಲ ಅಂದರೆ ನಾಳೆ ಇನ್ನೊಂದು ದಿವಸ ಯಾವತ್ತಾದರೂ ವೀಡಿಯೋ ಮಾಡಿ ಹಾಕೋಣ. ಈ ಲೊಕೇಶನ್ ಮಾತ್ರ ಸೈಕಾಗೈತೆ. ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್. ಒಳ್ಳೆ ನದಿ. ನೀರು ಹರಿಯುವಾಗ ಮಾತ್ರ ನೀರಿಲ್ಲ, ನೀರು ಕಡಿಮೆ ಇದೆ. ಹೋಗ್ತಾ ಇದೆ, ಲೈಟಾಗಿದೆ. ಈ ಲೊಕೇಶನ್ ಮಾತ್ರ ದೇವ್ರ ತರ ಇದೆ. ಗಮ್ಮಂತ ಸ್ಮೆಲ್ ಏನಿದೆ ಗೊತ್ತಾ. ಹೂವು ನೋಡಿ, ಆ ಕಲರ್ ಇದೆಯಲ್ಲ, ಅದೇನು ಅಂತ ಗೊತ್ತಿಲ್ಲ. ಹೂವನೋ ಏನೋ ಗೊತ್ತಿಲ್ಲ. ಸ್ಮೆಲ್ಲು ಮಾತ್ರ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಆಹಾ, ಗಮ್ಮಂತ ಇದ್ರು. ಇಲ್ಲೇ ಏನೈತೆ ಗೊತ್ತಾ ದೇವ್ರು, ಸೂಪರ್ ಆಗೈತೆ. ಲಿಟ್ರಲಿ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗೈತೆ. ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಮಲೆನಾಡು ಕಡೆ ಹೋದ್ರೆ ಹೆಂಗೆ ಅನ್ಸುತ್ತೋ ಅದಕ್ಕಿಂತ ಸಖತ್ತಾಗಿ ಅನಿಸ್ತಾ ಇದೆ ಈ ಕಡೆ. ಇನ್ನೇನು ಮೇಘಾಲಯ ಬಂದ್ಬಿಡ್ತು. ಹತ್ರ 200 ಕಿಲೋಮೀಟ್ರ್ ಹೋದ್ರೆ ಮೇಘಾಲಯ. ಅದಕ್ಕೆ ಇಷ್ಟೊಂದು ಹಸಿರು ಜಾಸ್ತಿ. ಗಮ್ಮಂತೈತೆ. ಹೆಂಗೈತೆ ಗುರು ಇದು ಸ್ಮೆಲ್ಲ? ಅದರದ್ದೇ ಸ್ಮೆಲ್ಲು.
ಅದೇ ಇನ್ನು ಮೇಘಾಲಯ ಹತ್ರ ಒಳ್ಳೊಳ್ಳೆ ವ್ಯೂ ಇರೋದು. ಬಟ್ ನೈಟ್ ಆಗೋಗುತ್ತೆ, ಕತ್ಲಾಗೋಗುತ್ತೆ ಹೋಗೋಷ್ಟರಲ್ಲಿ. ಏನು ಮಾಡೋದೇನೋ ಗೊತ್ತಿಲ್ಲ. ಅಸ್ಸಾಂ ಬಾರ್ಡ್ರು ಕಾಟಾ ಮೇಲೆ ಹತ್ಸ್ಬೇಕಿಲ್ಲಿ. ನಮ್ಮ ಗಣೇಶ್ ಅವ್ರ ಗಾಡಿ ಮೇಲೆ ಹೋಗ್ತಾ ಐತೆ. ಇಲ್ಲಿ ಕಾಟ ಮಾಡಿಕೊಂಡು ನೆಕ್ಸ್ಟ್ ಆಫೀಸಲ್ಲಿ ಹೋಗಿ ಗೇಟ್ ಪಾಸ್ ಬರ್ಸ್ಕೊಂಡು ಹೋಗ್ತಾ ಇರೋದಷ್ಟೇ. ಬಾರ್ಡ್ರಲ್ಲಿ ಟನೇಜ್ ಜಾಸ್ತಿ ಇತ್ತು ಅಂದರೆ ಪಾಸ್ ಆಗೋಲ್ಲ. ಆಫೀಸಲ್ಲಿ ಹೋಗಿ ಗೇಟ್ ಪಾಸ್ ಬರ್ಸ್ಕೊಂಬಂದ್ಬಿಡ್ತೀವಿ ರೀ. ಬರೋ ಗಾಡಿಗಳು ಹೋಗ್ತಾವೆ ಎಲ್ಲ. ಕಾಟ ಮೇಲೆ ಹೋಗ್ತಿದ್ದು ಯಾವ ಗಾಡಿನೂ ಬಿಡೋಲ್ಲ. ನಾನು ಖಾಲಿ ಗಾಡಿನೇ ಬಿಡಲಿಲ್ಲ. ಖಾಲಿ ಗಾಡಿ ಕಾಟ ಮೇಲೆ ಏನು ಹೋಗೋಷ್ಟಿಲ್ಲ ಅಂದ್ಕೊಂಡು ಹಿಂಗೆ ಬಂದೆ. ಖಾಲಿ ಗಾಡಿನೇ ಬಿಡಲಿಲ್ಲ, ಕಾಟ ಮೇಲೆ ಹೋಗ್ಬೇಕು. ಹಳ್ಳಿಗೆ ಬಿದ್ದೋಗಿರೋದು ಬಾಗರು ರೋಡು. ಬಾರ್ಡ್ರ್ ಇದು ಹಳೆ ಮೊದಲಿದ್ದು ಬಾರ್ಡ್ರು, ಇವಾಗ ಅಲ್ಲಿ ಮಾಡಿರೋದು ಹೊಸದಾಗಿ. ದೇವರು ಅಸ್ಸಾಂ ಬಾರ್ಡ್ರಲ್ಲಿ ಬಂದು ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಇನ್ನು 250 ಕಿಲೋಮೀಟ್ರ್ ಐತೆ. ನಮ್ಮ ಲೊಕೇಶನ್ ಇನ್ನೂ 300 ಶೀಟ್ರ್ ಐತೆ. ಅನ್ನೋ ಗುವಾಹಟಿ 245 ಇನ್ನು. ಟೀ ಕುಡ್ಕೊಂಡು ಸರ್ರಂತ ಬಿಡೋದು, ಅಲ್ಲೋಗಿ ಹಾಕೊಂಡು ನಿದ್ದೆ ಮಾಡಿಬಿಡ್ಬೇಕು, ಹೋಗಿ ಮಲ್ಕೋಬೇಕು. ನಾಳೆ ಲೋಡ್ ಆಗುತ್ತೆ. ದೇವರು ಫೈನಲಾಗಿ ಊಟಕ್ಕೆ ಹಾಕಿದ್ವಿ. ಊಟ ಮಾಡಿಕೊಂಡು ಪಂಜಾಬಿ ಡಬಲ್ ಹಾಕಿದ್ದೀವಿ. ಊಟ ಮಾಡಿಕೊಂಡು ಮತ್ತು ರೋಡಿಂಗ್ ಪಾಯಿಂಟ್ಗೆ ಹೊರಡೋದು. ದೇವರು ಊಟ ಮಾಡಿದ್ವಿ. ನಿದ್ದೆ ಎಳಿತಾಯ್ತು. ನಮ್ಮ ಹುಡುಗ ನಿದ್ದೆ ಬರ್ತೈತೆ ಅಂದ. ನಡಿ ಹೊರಟೋಣ, ನಿದ್ದೆ ಮಾಡ್ಕೊಂಡಿದ್ರೆ ಇಲ್ಲೇ ಇದ್ದಾಯ್ತೀವಿ ಅಂದ್ಕೊಂಡು ಹೋಯ್ತಾ ಇದ್ದೀವಿ. ನೋಡೋದು ಇನ್ನೊಂದು ಗಾಡಿ ಬಂದು ನಿಂತೈತಿಲ್ಲ. ಗಾಡಿ ಗ್ಲಾಸ್ಗೆಲ್ಲ ಕ್ಲೀನ್ ಮಾಡಿಕೊಂಡು ಹೊಡ್ತಾಯಿದ್ದೀವಿ. ದೇವರು ಊಟ ಆಯಿತು. ಇನ್ನು ಮಲಗಿದ್ರೆ ಇಲ್ಲೇ ಲೇಟಾಗಿ ಹೋಗ್ತದೆ ಅಂದ್ಬಿಟ್ಟು ಗುವಾಹಟಿ ಇನ್ನು ಮತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಆದರೆ ನೋ ಎಂಟ್ರಿ ಸ್ಟಾರ್ಟ್ ಆಗ್ಬಿಡ್ತದೆ. ಓಡೋಣ ಅಂತ ಎಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ. ಇನ್ನು ಅಂದಿವೆ ಗುವಾಹಟಿ ದಾಟಿದ ಮೇಲೆ ಸಿಗೋಣ ಮೇಘಾಲಯ ರೋಡಲ್ಲಿ. ಹೀಗೆ 11 ಗಂಟೆ ಟೈಮು ಆಲ್ರೆಡಿ. ನಮ್ಮ ಹುಡುಗಂದು ಯಾಕೋ ಮುಡ್ಡಿ ಹಿಂಗೆ ಪುಷ್ಪರಾಜ್ ಹೋದಂಗೆ ಹೋಗ್ತಾ ಇದ್ದಲ್ಲ. ಅದು ಪುಷ್ಪರಾಜ್ ಅಂತ. ಪುಷ್ಪರಾಜ್ ಪಾರ್ಟ್ 3 ಗುರು 2 ರಿಲೀಸ್ ಆಗ್ತೈತೆ. ಆಪೋಸಿಟ್ ಗಾಡಿಗೆ ಬಂದರೆ ಕ್ಲಾರಿಟಿ ಎಲ್ಲ ಹೋಗ್ಬಿಡ್ತದೆ. ದೇವರು ನೋಡಿ ಮೇಘಾಲಯ. ಆ ಕಡೆ ಅಸ್ಸಾಮು, ಆ ರೋಡಲ್ಲಿ ಅಸ್ಸಾಮು, ಈ ರೋಡು ಮೇಘಾಲಯ. ನೋಡಿ ಈ ಕಡೆ ಬಂಗಾಳಲ್ಲೆಲ್ಲ 85 ರೂಪಾಯಿ ಡೀಸೆಲ್ ರೇಟು. ನಮ್ಮ ಗಾಡಿ ನೋಡಿ ಮಳೆಗೆ ಏನು ಕಲರ್ ಆಗ್ಬಿಟ್ಟೈತೆ, ಎಲ್ಲ ಫುಲ್ಲು ವೈಟ್ ಕಲರ್ ಆಗ್ಬಿಟ್ಟೈತೆ ನೋಡ್ರಿ. ಇಲ್ಲಿ 85 ರೂಪಾಯಿ ಡೀಸೆಲ್ಲು. ಆ ಕಡೆ ಬಂಗಾಳಲ್ಲೆಲ್ಲ 91 ರೂಪಾಯಿ. ಒಂದು ರೋಡ್ಗೆ ಡಿಫ್ರೆನ್ಸು 6. ಫುಲ್ಲು ಮಳೆಗೆಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ, ಕಲರು ವೈಟ್ ಆಗ್ಬಿಟ್ಟೈತೆ. ದೇವರು ನಾವು ಶಿಲ್ಲಾಂಗು ಸೋನಾಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ಬಂಗಾಳೆಲ್ಲ 85 ರೂಪಾಯಿ ಡೀಸೆಲು. ಲೆಫ್ಟಲ್ಲಿ ಬರ್ತಾವೆ. ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಈ ರೋಡಲ್ಲಿ ಬರೋ ಬಂಕ್ ಮಾತ್ರ 90 ರೂಪಾಯಿ, 90, 91. ಆ ಕಡೆ ಬರೋದೆಲ್ಲ 85. ದೇವರು ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15 ಟೈಮು ನೋಡಿ. ಬೆಳಕಾಗ್ಬಿಟ್ಟಿದೆ ಆಲ್ರೆಡಿ. ಅಲ್ಲ
ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆದ್ವಿ. ಇನ್ನೊಂದು 5 ನಿಮಿಷ ಎಲ್ಲ, ಒಂದು 5 ನಿಮಿಷದಲ್ಲಿ ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ ಇರ್ತೀವಿ. ನೋಡಿ ಎಷ್ಟು ಬೇಗ ಎಷ್ಟು ಬೆಳಕಾಗಿದೆ. ನಮ್ಮ ಕಡೆ 4-4:15ಗೆಲ್ಲ ಕತ್ಲಿರುತ್ತೆ. ಇಲ್ಲಿ 4:15ಗೆ ಫುಲ್ ಬೆಳಕಾಗಿದೆ. ಇನ್ನೊಂದು 10 ನಿಮಿಷ ಇಲ್ಲ 20 ನಿಮಿಷ ಬಿಟ್ಟರೆ ಸಾಕು. 4:30 4:40ಕ್ಕೆಲ್ಲ ಫುಲ್ಲು ಬೆಳಕಾಗ್ಬಿಡುತ್ತೆ. ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಹಾಕ್ಕೊಂಡು ಮಲ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಎದ್ದು ಹೋಗಿ ಆಫೀಸಲ್ಲಿ ಬರೆಸ್ಬೇಕು. ನಮ್ಮ ಹರೀಶ್ ಅಣ್ಣ ಅಲ್ಲೇ ಇದ್ದಾರೆ, ಎಲ್ಲ ಅವ್ರು ಬರ್ಸಿರ್ತಾರೆ ಅನ್ನೋ ಗೊತ್ತಿಲ್ಲ. ಹೋಗಿ ನೋಡಿ ಅಂದರೆ ಇವತ್ತು ಲೋಡ್ ಮಾಡಿಕೊಂಡು ಹರೀಶ್ ಅಣ್ಣ ನಮ್ಮ ಜೊತೆ ಲೋಡಾದ್ರೆ ಬಿಡೋಣ ಅಂದ್ಬಿಟ್ಟು ಅವರು ಕಾಯ್ತಾವ್ರೆ. ಇಬ್ಬರು ಜೊತೆ ಲೋಡ್ ಮಾಡ್ಕೊಂಡು ಹೊರಡ್ತಾ ಇರಬೇಕು. ಓಕೆ ದೇವರು, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಲೋಡ್ ಮಾಡೋವಾಗ ಮತ್ತೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್.